ಫುಟ್ಪಾತ್ಗಳೇ ಪಾದಾಚಾರಿಗಳ ಪಾಲಿಗೆ ಮೃತ್ಯು ಕೂಪಗಳಾಗಿ ಬದಲಾಗ್ತಿವೆ. ರಸ್ತೆಗಳಲ್ಲಿ ಮಾತ್ರವಲ್ಲದೆ ಫುಟ್ಪಾತ್ಗಳ ಕಡೆಗೂ ನುಗ್ತಾ ಇರುವ ಬೈಕ್ ಸವಾರರ ಆಟಾಟೋಪಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಪಾದಾಚಾರಿಗಳ ಹಿತ ಕಾಪಾಡಲು TV9 ಅಭಿಯಾನದ ಮೂಲಕ ಸಾಮಾಜಿಕ ಕಳಕಳಿ ಮುಂದುವರಿಸಿದೆ. ರಾಜಧಾನಿ ಪಾದಾಚಾರಿಗಳ ಜೀವಕ್ಕಿಲ್ಲ ಗ್ಯಾರಂಟಿ. ಒಂದು ಕ್ಷಣ ಯಾಮಾರಿದ್ರೂ ಜೀವಕ್ಕೆ ಕುತ್ತು. ಅದೇನ್ ಅರ್ಜೆಂಟೋ ಅದೇನ್ ಧಾವಂತನೋ, ಟ್ರಾಫಿಕ್ ಜಾಮ್ ಆಗಿದೆ, ಸಿಗ್ನಲ್ ಬಿಟ್ಮೇಲೆ ಹೋಗುವಷ್ಟು ತಾಳ್ಮೆ ಇಲ್ಲ. ಫುಟ್ಪಾತ್ ಇರೋದು ಪಾದಾಚಾರಿಗಳು ಓಡಾಡೋಕೆ ಅನ್ನೋದನ್ನ ಮರೆತು ಎರ್ರಾ ಬಿರ್ರಿ ನುಗ್ತಿದ್ದಾರೆ. ಉಡಾಫೆ ಸವಾರರ ವಿರುದ್ಧ TV9 ನಿರಂತರ ಅಭಿಯಾನ ಮುಂದುವರಿಸಿದ್ದು, ದಿನಕ್ಕೊಂದು ಏರಿಯಾದಲ್ಲಿ ಸವಾರರ ಅಟ್ಟಹಾಸ ಬಯಲಾಗ್ತಿದೆ. ಇದು ನಾಗವಾರ ಸಿಗ್ನಲ್ನ ಫುಟ್ಪಾತ್ನಲ್ಲಿ ರೂಲ್ಸ್ಗೆ ಗೋಲಿ ಮಾರುವಂತ ಬೈಕ್ ಸವಾರರು ಸವಾರಿ ಮಾಡುತ್ತಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಮೆಟ್ರೋ ಕಾಮಗಾರಿ ನಡೀತಿದ್ದು, ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗಿದೆ. ಬೆಂಗಳೂರು ಮಹಾನಗರದಲ್ಲಿ ಜನ ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ವಾಹನಗಳು ತುಂಬಾನೇ ವೇಗವಾಗಿ ಫುಟ್ಪಾತ್ ಮೇಲೆ ವಾಹನವನ್ನು ಚಲಾಯಿಸಿಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯುತವಾಗಿ ವಾಹನ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಬೆಂಗಳೂರಿನಲ್ಲಿ ಒಂದು ರೀತಿ ದುರಂತ ಅಂತ ಹೇಳಬಹುದು. ಇದರಿಂದ ಗೊತ್ತಾಗುತ್ತೆ ಬೆಂಗಳೂರು ಫುಟ್ಪಾತ್ ಜನಸಾಮಾನ್ಯರಿಗೆ ಎಷ್ಟು ಸೇಫ್ ಅನ್ನೋದು. ಇದರ ಮಧ್ಯೆ ಫುಟ್ಪಾತ್ ಕಡೆಗೆ ನುಗ್ಗುತ್ತಾ ಬೈಕ್ ಸವಾರರು ತೀವ್ರ ಸಮಸ್ಯೆ ಉಂಟು ಮಾಡುತ್ತಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ನಾವು ನಡ್ಕೊಂಡು ಹೋಗೋದು ಎಲ್ಲಿ? ರೋಡ್ ಮೇಲೆ ನಾವು ನಡ್ಕೊಂಡು ಹೋಗೋಕ್ಕಾಗತ್ತಾ? ಹೀಗೆಲ್ಲ ಫುಟ್ಪಾತ್ ಮೇಲೆ ಬಂದ್ರೆ ನಾವು ಹೇಗೆ ನಡ್ಕೊಂಡು ಹೋಗ್ಬೇಕು ಮುಂದೆ? ಆಕ್ಸಿಡೆಂಟು ಇದು ಅದು ಅಂತ ಇದಕ್ಕೆ ಜಾಸ್ತಿ ಆಗೋದು. ಸುಮ್ಮನೆ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಬಂದು ಒದ್ದು ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈ ಟ್ರಾಫಿಕ್ ಸಿಗ್ನಲ್ ಇದೆ ಅಂತ ಅದು ಸಿಗ್ನಲ್ ಓಡಿಸೋದಕ್ಕೆ ಮುಂದೆ ಇಲ್ಲಿ ಫುಟ್ಪಾತಲ್ಲಿ ಬರ್ತಾರೆ. ನಾವು ಎಲ್ಲಿ ನಡಿಬೇಕು ನಾವು? ಇತ್ತ ಮಾರತಹಳ್ಳಿಯಲ್ಲೂ ಸಹ ಫುಟ್ಪಾತ್ ಸಂಚಾರವೇ ಡೇಂಜರ್ ಆಗಿದೆ. ಡೆಲಿವರಿ ಬಾಯ್ಸ್ ಸೇರಿ ಹಲವು ಮಂದಿ ಫುಟ್ಪಾತ್ ಮೇಲೆ ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಇತ್ತ ಹೊಸೂರು ಮುಖ್ಯ ರಸ್ತೆಯ ಆಡುಗೋಡಿಯಲ್ಲಿ ಸಹ ಫುಟ್ಪಾತ್ ಮೇಲೆ ಅತಿ ವೇಗವಾಗಿ ಗಾಡಿ ಓಡಿಸುತ್ತಿದ್ದಾರೆ. ಕೇವಲ ರೂಲ್ಸ್ ಮಾಡಿ ಸುಮ್ಮನಾಗೋದಕ್ಕಿಂತ ಟ್ರಾಫಿಕ್ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.